2 ನಿಮಿಷ ಟೈಮ್ ಸಿಕ್ಕಿದೆ. GST ಇದು ಸರಳೀಕರಣವಾದಂತಹ ವ್ಯಾಪಾರಿಗೆ ಒಂದು ವರದಾನ. ಈ GST ಮೊದಲೇ ಪದ್ಧತಿ ಹೆಂಗಿತ್ತು, ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ ಅಂದರೆ ಅದೇ ಪ್ರಕಾರ ಇದನ್ನು ಸರಳೀಕರಣ ಮಾಡಿ GSTಯನ್ನು ಮಾಡಿದ್ದಾರೆ. GST ಮಾಡೋದ್ರಿಂದ ಏನಾಯಿತು, ಒಂದು ಸರಿ ನಾವು ಥ್ರೂಔಟ್ ಇಂಡಿಯಾ ಎಲ್ಲೂ ನಾವು ಟ್ಯಾಕ್ಸ್ ಪೇಮೆಂಟ್ ಮಾಡಿ ಆ ವಸ್ತುವನ್ನು ನಾವು ಎಲ್ಲಿ ಬೇಕಾದಲ್ಲಿ ಮಾರ್ಬೋದು. ಮತ್ತು ಅದು ಒಂದು ಸರಿ ನಮ್ಮ ಕಡೆ ನಾವು GST ಬಿಲ್ ತೊಗೊಂಡಿದ್ದೀವಿ ಅಂದ್ರೆ ನಾವು ಕಣ್ಣು ಮುಚ್ಚಿ ನಾವು ವ್ಯಾಪಾರ ಮಾಡ್ಬೋದು. ಸಣ್ಣ ಗ್ರಾಹಕರಿಗೆ ಎಲ್ಲರಿಗೂ ಕಮ್ಮಿ ತಗೋರಿಗೆಲ್ಲ GST 18% ಬರ್ತಿತ್ತು, ಈಗೆಲ್ಲ 9% ಬರ್ತೈತಿ. 28 ಇದ್ದದ 18% ಆಗಿದ್ರಿ. ಈಗ ಎಲ್ಲರಿಗೂ ಬೆನಿಫಿಟ್ಸ್ ಭಾಳ 10% GST ಎಲ್ಲ ಕಡಿಮೆ ಆಗೋದ್ರಿಂದ ಭಾಳ ಇನ್ನು ಈ ಸಲ ದೀಪಾವಳಿಯಲ್ಲೇ ಚಲೋ ಆಗ್ಬೋದು. ದಿನ ಬೆಳಗ್ಗೆ ವಸ್ತುಗಳಿಗೆ ಭೀ ಭಾಳ ರೇಟ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ರೀ. ಅದರಿಂದನೂ ಎಲ್ಲರಿಗೂ ಭಾಳ ಒಳ್ಳೇದಾಗೋದೈತಿ. ಈಗ ಮುಂದೆ ಇದು 100% ವರ್ಕ್ ಆಗೋದ್ರಿ. ಇದರಿಂದ ಹೆಂಗಾಗ್ತೈತಿ ರೀ, ಅವ್ರು ಮಾಡ್ತಾ ಇರೋದು ಭಾಳ ಒಳ್ಳೇದು ಕೆಲಸ ಮಾಡ್ತಿದ್ದಾರೆ ರೀ. ಅದಕ್ಕೆ ನಮ್ಗೆ ಭಾಳ ಸಹಮತ ಐತ್ರಿ. ಹೊಸ ವಸ್ತು ತೊಗೋಬೇಕಾದ್ರೆ GST 28% 18% ನೋಡಿ ಜನ ಗ್ರಾಹಕರು ಬರೋಕ್ಕೆ ತಯಾರಿಲ್ಲ. ಈಗ ಸದ್ಯದಾಗ ಏನೈತಿ, ಕೇಂದ್ರ ಸರ್ಕಾರ ಸ್ವಲ್ಪ GST ಒಳಗೆ ಬದಲಾವಣೆ ಮಾಡಿ ಕೆಲವು GST ದರಗಳೆಲ್ಲ ಇಳಿಸಿದ್ದಾರೆ. ಶಾಲಾ ಸಾಮಗ್ರಿ ಮ್ಯಾಗ ಸುದ GST ಹಾಕಿದ್ರು, ಅದು ಶಾಲಾ ಸಾಮಗ್ರಿ ಮ್ಯಾಗ GST ತೆಗೆದಿದ್ದರು. ಕೃಷಿ ಸೌಕರ್ಯಗಳ ಮ್ಯಾಗೂ GST ಹಾಕಿದ್ರು, ಅದನ್ನು ತೆಗೆದಿದ್ದರು. ಜನ ನಿಟ್ಟುಸಿ ಬಿಟ್ಟಿದ್ದಾರೆ. ಧಾನ್ಯ ಧಾನ್ಯ ಇದು ಮತ್ತು ದಿನಸಿ ಐಟಮ್ ಎಲ್ಲ GST ತೆಗೆದೇ ಬಿಟ್ಟಿದ್ದಾರೆ. ತುಂಬ ಒಳ್ಳೆಯದಾಗಿದೆ. ನೆಕ್ಸ್ಟ್ ನಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅದು ಗೊತ್ತು. ಪ್ಲಸ್ ಈ ಯಾವುದಕ್ಕೆ ಹಾಕಬೇಕು ಅದಕ್ಕೆ ಇರಲಿ. ಈಗ ದೊಡ್ಡ ಕಾರು, ದೊಡ್ಡ TV ಅದಕ್ಕೆಲ್ಲ GST ತೊಗೊಳ್ತಾರೆ, ಬೇಡದಿರೋರು ತೊಗೊಳ್ಳಲ್ಲ. ಅಂದರೆ ಈ ತಿನ್ನೋ ಐಟಮಲ್ಲಿ ಮತ್ತು ಈ ದಿನಸಿ ಪದಾರ್ಥ ಮತ್ತು ಈ ಫುಡ್ ಐಟಮಲ್ಲೆಲ್ಲ GST ಕಮ್ಮಿ ಮಾಡೋದಕ್ಕೆ ತುಂಬಾ ನಮಗೆ ಬಿಸ್ನೆಸ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಆಸೆ ಪಡ್ತೀವಿ. ಇನ್ನು ಎಷ್ಟೆಷ್ಟು ಏನು ಕಮ್ಮಿ ಆಗಿದೆ ಅಂತ ನಮಗೆ ಸರಿ ಗೊತ್ತಿಲ್ಲ. 22 ಆದಮೇಲೆ ನೋಡ್ತೀವಿ ಏನಾಗುತ್ತೆ ಅಂತ. ಕಮ್ಮಿ ಮಾಡಿರೋಂತೂ ತುಂಬ ಖುಷಿಯಾಗಿದೆ ಸರ್. GST ಕಮ್ಮಿ ಮಾಡಿರೋದು, ಅದರಲ್ಲಿ ಮಧ್ಯಮ ವರ್ಗ ಅವರು ಇವರು ತರಕಾರಿ, ಹಾಲು, ಹಣ್ಣು ಮಾರು ಇವರಿಗೆಲ್ಲರಿಗೂ ಸ್ವಲ್ಪ ತುಂಬ ಒಳ್ಳೆಯದಾಗಿದೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಈ ಒಂದು ದೀಪಾವಳಿಗೆ ಕೊಟ್ಟಿರ್ತಕ್ಕಂಥ ಉಡುಗೊರೆ ಏನಿದೆ, GSTನಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನ ತಂದಿರತಕ್ಕಂಥದ್ದು. ವಿಶೇಷವಾಗಿ ರೈತರ ಒಂದು ಕೃಷಿ ಉಪಕರಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಟ್ರ್ಯಾಕ್ಟರ್ ಮತ್ತು ಅದರ ಬಿಡಿ ಭಾಗಗಳ ಮೇಲೆ ಇರ್ತಕ್ಕಂಥ 18% ಏನು ಒಂದು GST ತೆರಿಗೆ ಇತ್ತು, ಅದನ್ನು ಕೇವಲ 5%ಗೆ ತಂದಿರತಕ್ಕಂಥದ್ದು ತೀವ್ರ ಶ್ಲಾಘನೀಯ. ಮಧ್ಯಮ ವರ್ಗದವರಿಗೆ, ಬಡವರಿಗೆ ಕೆಲವು ಸಾರಿ ವಸ್ತು ಕೊಂಡ್ಕೊಳ್ಳೋದೇ ಭಾಳ ಕಷ್ಟ ಇದೆ. ಯಾಕೆ GST 28% ಹಾಕ್ಬಿಟ್ರೆ 128 ರೂಪಾಯಿ ಕೊಡಬೇಕು ಅಂತ ಎಲ್ಲ ಆಗ್ತದೆ. ಹಾಗಾಗಿ ಏನು ಮಾಡಿದ್ದಾರಲ್ಲ, ಏನು ಸಿದ್ದರಾಮಯ್ಯರವರು, ಅವರಿಗೆ ನಾವೊಂದು ಥ್ಯಾಂಕ್ಸ್ ಹೇಳಬೇಕು. ಇದು ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸು ಮತ್ತು ತುಂಬ ಕಡು ಬಡವರು ಅಂತ ಏನು ಹೇಳ್ತೀವಿ, ಅವರೆಲ್ಲರಿಗೂ ಹೆಲ್ಪ್ ಆಗುತ್ತೆ. ನಾವು 2018ರಿಂದನೂ ವೆಯ್ಟ್ ಮಾಡ್ತಾಯಿದ್ವಿ, ಇದೇನಪ್ಪ GST ಇಷ್ಟು ಜಾಸ್ತಿ ಆಗೋಗಿದೆ, ಕಡಿಮೆ ಆಗ್ತಿಲ್ವಲ್ಲ, ನಮಗೆಲ್ಲ ಹೊರ ಆಗ್ತಿದೆ ಅಲ್ಲ ಅಂತಿದ್ವಿ. ಅಟ್ಲೀಸ್ಟ್ ಇವಾಗಲಾದ್ರೂ ಈ ಕಡಿಮೆ ಆಗಿರೋಂಥದ್ದು ಎಲ್ಲ ವರ್ಗದ ಜನರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.